ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು. 183ರ ಅಡಿಯಲ್ಲಿ ಇವತ್ತು ತಾನು ಹೇಳಿಕೆಯನ್ನ ಜಡ್ಜ್ ಎದುರುಗಡೆ ದಾಖಲು ಮಾಡಿದ್ದಾನೆ. ಹೇಳಿಕೆಯನ್ನ ದಾಖಲು ಮಾಡುವ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಹೇಳಿರುವಂತದ್ದು ಏನು, ಮುಂದೆ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ, ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಇವತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಾಜರಾಗಿ 183 ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ನ್ಯಾಯಾಧೀಶರ ಮುಂದೆ ತನ್ನ ಒಂದು ಹೇಳಿಕೆಯನ್ನು ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಏನು ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನ ಕೂಡ ಕೈಗೊಂಡಿರುವಂತದ್ದು. ಈಗಾಗಲೇ 2 ಗಂಟೆಗೂ ಅಧಿಕ ಕಾಲ ಈ ಒಂದು ಚಿನ್ನಯ್ಯನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ನ್ಯಾಯಾಧೀಶರು ಈತನ ಹೇಳಿಕೆಯನ್ನ ಗೌಪ್ಯವಾಗಿ ಇಟ್ಟಿರುವಂತದ್ದು. ಜೊತೆಗೆ ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಈ ಒಂದು ಆವರಣದಲ್ಲಿ ಕಣ್ಣೀರಿಟ್ಟಿದ್ದಾನೆ ಅಂತ ಕೂಡ ಹೇಳಲಾಗ್ತದೆ ಇದೆ. ಈಗಾಗಲೇ ಚಿನ್ನಯ್ಯ ಸಾಕಷ್ಟು ಬಾರಿ ಕೂಡ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಕೆಲಸವನ್ನು ಮಾಡಿದ್ದ. ಮೊದಲು 164 ಅಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದಂತಹ ಚಿನ್ನಯ್ಯ ನಂತರದಲ್ಲಿ 183 ಯಲ್ಲಿ ಇದೇ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆರಂಭಿಕ ದಿನಗಳಲ್ಲಿ ಈ ಎಲ್ಲೂ ಹೆಣಗಳನ್ನು ನಾನೇ ಹೂತಾಕಿದ್ದೀನಿ ಅಂತ ಚಿನ್ನಯ್ಯ ಕೂಡ ಹೇಳಿಕೊಂಡಿದ್ದ. ಆದ್ರೆ ಈಗ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನ್ಯಾಯಾಧೀಶರ ಮುಂದೆ ಹೇಳಿದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಆತನ ಪತ್ನಿ ಕೂಡ ಮಲ್ಲಿಕಾ ಹೇಳ್ತಾ ಇದ್ರು, ಈ ಕೇಸ್ಗೂ ನನ್ನ ಗಂಡನೂ ಕೂಡ ಸಂಬಂಧ ಇಲ್ಲ, ಅಲ್ಲಿರುವಂತಹ ವ್ಯಕ್ತಿಗಳು ಆತನಿಗೆ ಹೇಳಿಕೊಟ್ಟಂತೆ ಆತ ಪೊಲೀಸರ ಎದುರಿಗೆ ನ್ಯಾಯಾಧೀಶರ ಎದುರಿಗೆ ಹೇಳುವಂತಹ ಕೆಲಸ ಮಾಡಿದ್ದಾನೆ. ಈಗ ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಒಂದ್ ಕಡೆ ಮಲ್ಲಿಕಾ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಹಿಂದೆ ಕೊಟ್ಟಿದ್ದ. ಅದರ ತದ್ವಿರುದ್ಧವಾಗಿ ಇದೀಗ BNS ಕಾಯ್ದೆಯಡಿ 183 ಅಡಿಯಲ್ಲಿ ಈಗ ಒಂದು ಹೇಳಿಕೆಯನ್ನು ಬದಲಾಯಿಸುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗಾಗಲೇ ಶಿವಮೊಗ್ಗದಿಂದ ಇದನ್ನ ಕರೆದುಕೊಂಡು ಬಂದಂತಹ SIT ಅಧಿಕಾರಿಗಳು ಈತನ ಏನು ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು. ನಂತರದಲ್ಲಿ ಈತನ 2 ಗಂಟೆಗಳ ಕಾಲ ನ್ಯಾಯಾಧೀಶರ ಮುಂದೆ ನಿಂತು ತನ್ನ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗ ನ್ಯಾಯಾಧೀಶರ ಒಂದು ನಡೆ ಏನಿರುತ್ತೆ ಅಂದ್ರೆ, ನ್ಯಾಯಾಧೀಶರು ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೋ ಅದರಂತೆ SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ತನಿಖೆ ಮಾಡುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ಒಂದು ಚಿನ್ನಯ್ಯ 183 ಅಡಿಯಲ್ಲಿ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಾನೆ, ಈ ಒಂದು ಷಡ್ಯಂತ್ರಕ್ಕೆ ಇಂತಿಂತಹ ವ್ಯಕ್ತಿಗಳು ಕಾರಣ ಅಂತ ಹೇಳಿ ಆತನ ಹೇಳಿರ್ತಾನೆ, ಅವರ ವಿರುದ್ಧ ಈಗ ತನಿಖೆ ಮಾಡೋದಕ್ಕೆ ನ್ಯಾಯಾಲಯ ಈ SIT ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಈತನ ಹೇಳಿಕೆಯ ಒಂದು ಕಾಪಿಯನ್ನ SITಯ ಒಂದು ಪರ ಇರುವಂತಹ ವಕೀಲರಿಗೂ ಕೂಡ ರವಾನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಷ್ಟು ದಿನಗಳ ಕಾಲ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಟ್ವಿಸ್ಟ್ ಅಂಡ್ ಟರ್ನ್ ನಡೀತಾ ಇತ್ತು ಅದರ ಒಂದು ಕ್ಲೈಮ್ಯಾಕ್ಸ್ ಹಂತ ಇವತ್ತು ಆಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು. 183ರ ಅಡಿಯಲ್ಲಿ ಇವತ್ತು ತಾನು ಹೇಳಿಕೆಯನ್ನ ಜಡ್ಜ್ ಎದುರುಗಡೆ ದಾಖಲು ಮಾಡಿದ್ದಾನೆ. ಹೇಳಿಕೆಯನ್ನ ದಾಖಲು ಮಾಡುವ ಸಂದರ್ಭದಲ್ಲಿ ಮಾಸ್ಕ್ ಮ್ಯಾನ್ ಹೇಳಿರುವಂತದ್ದು ಏನು, ಮುಂದೆ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ, ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಇವತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಾಜರಾಗಿ 183 ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ನ್ಯಾಯಾಧೀಶರ ಮುಂದೆ ತನ್ನ ಒಂದು ಹೇಳಿಕೆಯನ್ನು ದಾಖಲು ಮಾಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಏನು ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನ ಕೂಡ ಕೈಗೊಂಡಿರುವಂತದ್ದು. ಈಗಾಗಲೇ 2 ಗಂಟೆಗೂ ಅಧಿಕ ಕಾಲ ಈ ಒಂದು ಚಿನ್ನಯ್ಯನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ನ್ಯಾಯಾಧೀಶರು ಈತನ ಹೇಳಿಕೆಯನ್ನ ಗೌಪ್ಯವಾಗಿ ಇಟ್ಟಿರುವಂತದ್ದು. ಜೊತೆಗೆ ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಈ ಒಂದು ಆವರಣದಲ್ಲಿ ಕಣ್ಣೀರಿಟ್ಟಿದ್ದಾನೆ ಅಂತ ಕೂಡ ಹೇಳಲಾಗ್ತದೆ ಇದೆ. ಈಗಾಗಲೇ ಚಿನ್ನಯ್ಯ ಸಾಕಷ್ಟು ಬಾರಿ ಕೂಡ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಕೆಲಸವನ್ನು ಮಾಡಿದ್ದ. ಮೊದಲು 164 ಅಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದಂತಹ ಚಿನ್ನಯ್ಯ ನಂತರದಲ್ಲಿ 183 ಯಲ್ಲಿ ಇದೇ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಕೆಲಸ ಕೂಡ ಮಾಡಿದ್ದಾರೆ. ಆರಂಭಿಕ ದಿನಗಳಲ್ಲಿ ಈ ಎಲ್ಲೂ ಹೆಣಗಳನ್ನು ನಾನೇ ಹೂತಾಕಿದ್ದೀನಿ ಅಂತ ಚಿನ್ನಯ್ಯ ಕೂಡ ಹೇಳಿಕೊಂಡಿದ್ದ. ಆದ್ರೆ ಈಗ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನ್ಯಾಯಾಧೀಶರ ಮುಂದೆ ಹೇಳಿದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಆತನ ಪತ್ನಿ ಕೂಡ ಮಲ್ಲಿಕಾ ಹೇಳ್ತಾ ಇದ್ರು, ಈ ಕೇಸ್ಗೂ ನನ್ನ ಗಂಡನೂ ಕೂಡ ಸಂಬಂಧ ಇಲ್ಲ, ಅಲ್ಲಿರುವಂತಹ ವ್ಯಕ್ತಿಗಳು ಆತನಿಗೆ ಹೇಳಿಕೊಟ್ಟಂತೆ ಆತ ಪೊಲೀಸರ ಎದುರಿಗೆ ನ್ಯಾಯಾಧೀಶರ ಎದುರಿಗೆ ಹೇಳುವಂತಹ ಕೆಲಸ ಮಾಡಿದ್ದಾನೆ. ಈಗ ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಒಂದ್ ಕಡೆ ಮಲ್ಲಿಕಾ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಹಿಂದೆ ಕೊಟ್ಟಿದ್ದ. ಅದರ ತದ್ವಿರುದ್ಧವಾಗಿ ಇದೀಗ BNS ಕಾಯ್ದೆಯಡಿ 183 ಅಡಿಯಲ್ಲಿ ಈಗ ಒಂದು ಹೇಳಿಕೆಯನ್ನು ಬದಲಾಯಿಸುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗಾಗಲೇ ಶಿವಮೊಗ್ಗದಿಂದ ಇದನ್ನ ಕರೆದುಕೊಂಡು ಬಂದಂತಹ SIT ಅಧಿಕಾರಿಗಳು ಈತನ ಏನು ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು. ನಂತರದಲ್ಲಿ ಈತನ 2 ಗಂಟೆಗಳ ಕಾಲ ನ್ಯಾಯಾಧೀಶರ ಮುಂದೆ ನಿಂತು ತನ್ನ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗ ನ್ಯಾಯಾಧೀಶರ ಒಂದು ನಡೆ ಏನಿರುತ್ತೆ ಅಂದ್ರೆ, ನ್ಯಾಯಾಧೀಶರು ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೋ ಅದರಂತೆ SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ತನಿಖೆ ಮಾಡುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ಒಂದು ಚಿನ್ನಯ್ಯ 183 ಅಡಿಯಲ್ಲಿ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಾನೆ, ಈ ಒಂದು ಷಡ್ಯಂತ್ರಕ್ಕೆ ಇಂತಿಂತಹ ವ್ಯಕ್ತಿಗಳು ಕಾರಣ ಅಂತ ಹೇಳಿ ಆತನ ಹೇಳಿರ್ತಾನೆ, ಅವರ ವಿರುದ್ಧ ಈಗ ತನಿಖೆ ಮಾಡೋದಕ್ಕೆ ನ್ಯಾಯಾಲಯ ಈ SIT ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಈತನ ಹೇಳಿಕೆಯ ಒಂದು ಕಾಪಿಯನ್ನ SITಯ ಒಂದು
ಪರ ಇರುವಂತಹ ವಕೀಲರಿಗೂ ಕೂಡ ರವಾನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಷ್ಟು ದಿನಗಳ ಕಾಲ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಟ್ವಿಸ್ಟ್ ಅಂಡ್ ಟರ್ನ್ಗಳು ನಡೀತಾ ಇತ್ತು ಅದರ ಒಂದು ಕ್ಲೈಮ್ಯಾಕ್ಸ್ ಹಂತ ಇವತ್ತು ಆಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮಾಸ್ಕ್ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲಾಯಿತು. 183 ಅಡಿಯಲ್ಲಿ ಇವತ್ತು ತಾನು ಹೇಳಿಕೆಯನ್ನ ಜಡ್ಜ್ ಎದುರುಗಡೆ ದಾಖಲು ಮಾಡಿದ್ದಾನೆ. ಹೇಳಿಕೆಯನ್ನ ದಾಖಲು ಮಾಡುವ ಸಂದರ್ಭದಲ್ಲಿ ಮಾಸ್ಕ್ಮ್ಯಾನ್ ಹೇಳಿರುವಂತದ್ದು ಏನು, ಮುಂದೆ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ, ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಇವತ್ತು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಹಾಜರಾಗಿ 183 ಒಂದು ಸೆಕ್ಷನ್ ಅಡಿಯಲ್ಲಿ ಈಗ ನ್ಯಾಯಾಧೀಶರ ಮುಂದೆ ತನ್ನ ಒಂದು ಹೇಳಿಕೆಯನ್ನು ದಾಖಲು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾನೆ. ಈಗಾಗಲೇ ನ್ಯಾಯಾಧೀಶರು ಕೂಡ ಏನು ಚಿನ್ನಯ್ಯನ ಹೇಳಿಕೆ ದಾಖಲು ಮಾಡುವಂತಹ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಅನ್ನ ಕೂಡ ಕೈಗೊಂಡಿರುವಂತದ್ದು. ಈಗಾಗಲೇ 2 ಗಂಟೆಗೂ ಅಧಿಕ ಕಾಲ ಈ ಒಂದು ಚಿನ್ನಯ್ಯನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವಂತಹ ನ್ಯಾಯಾಧೀಶರು ಈತನ ಹೇಳಿಕೆಯನ್ನ ಗೌಪ್ಯವಾಗಿ ಇಟ್ಟಿರುವಂತದ್ದು. ಜೊತೆಗೆ ಚಿನ್ನಯ್ಯ ಕೋರ್ಟ್ಗೆ ಹಾಜರಾಗುವಂತಹ ಸಂದರ್ಭದಲ್ಲಿ ಈ ಒಂದು ಆವರಣದಲ್ಲಿ ಕಣ್ಣೀರಿಟ್ಟಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಚಿನ್ನಯ್ಯ ಸಾಕಷ್ಟು ಬಾರಿ ಕೂಡ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಕೆಲಸವನ್ನು ಮಾಡಿದ್ದ. ಮೊದಲು 164 ಅಲ್ಲಿ ಹೇಳಿಕೆಯನ್ನು ದಾಖಲು ಮಾಡಿದಂತಹ ಚಿನ್ನಯ್ಯ ನಂತರದಲ್ಲಿ 183 ಅಲ್ಲಿ ಇದೇ ತನ್ನ ಹೇಳಿಕೆಯನ್ನ ಬದಲಾಯಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆರಂಭಿಕ ದಿನಗಳಲ್ಲಿ ಈ ಎಲ್ಲೂ ಹೆಣಗಳನ್ನು ನಾನೇ ಹೂತಾಕಿದ್ದೀನಿ ಅಂತ ಚಿನ್ನಯ್ಯ ಕೂಡ ಹೇಳಿಕೊಂಡಿದ್ದ. ಆದ್ರೆ ಈಗ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಈಗ ನ್ಯಾಯಾಧೀಶರ ಮುಂದೆ ಹೇಳಿದ್ದಾನೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಆತನ ಪತ್ನಿ ಕೂಡ ಮಲ್ಲಿಕಾ ಹೇಳ್ತಾ ಇದ್ರು, ಈ ಕೇಸ್ಗೂ ನನ್ನ ಗಂಡನೂ ಕೂಡ ಸಂಬಂಧ ಇಲ್ಲ, ಅಲ್ಲಿರುವಂತಹ ವ್ಯಕ್ತಿಗಳು ಆತನಿಗೆ ಹೇಳಿಕೊಟ್ಟಂತೆ ಆತ ಪೊಲೀಸರ ಎದುರಿಗೆ ನ್ಯಾಯಾಧೀಶರ ಎದುರಿಗೆ ಹೇಳುವಂತಹ ಕೆಲಸ ಮಾಡಿದ್ದಾನೆ. ಈಗ ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಒಂದ್ ಕಡೆ ಮಲ್ಲಿಕಾ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಚಿನ್ನಯ್ಯ ತನ್ನ ಹೇಳಿಕೆಯನ್ನು ಹಿಂದೆ ಕೊಟ್ಟಿದ್ದ. ಅದರ ತದ್ವಿರುದ್ಧವಾಗಿ ಇದೀಗ BNS ಕಾಯ್ದೆಯಡಿ 183 ಅಡಿಯಲ್ಲಿ ಈಗ ಒಂದು ಹೇಳಿಕೆಯನ್ನು ಬದಲಾಯಿಸುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗಾಗಲೇ ಶಿವಮೊಗ್ಗದಿಂದ ಈತನನ್ನ ಕರೆದುಕೊಂಡು ಬಂದಂತಹ SIT ಅಧಿಕಾರಿಗಳು ಈತನ ಏನು ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನು ಮಾಡಿದ್ರು. ನಂತರದಲ್ಲಿ ಈತನ 2 ಗಂಟೆಗಳ ಕಾಲ ನ್ಯಾಯಾಧೀಶರ ಮುಂದೆ ನಿಂತು ತನ್ನ ಸಂಪೂರ್ಣವಾದಂತಹ ಹೇಳಿಕೆಯನ್ನು ಕೊಡುವಂತಹ ಕೆಲಸ ಕೂಡ ಮಾಡಿದ್ದಾನೆ. ಈಗ ನ್ಯಾಯಾಧೀಶರ ಒಂದು ನಡೆ ಏನಿರುತ್ತೆ ಅಂದ್ರೆ, ನ್ಯಾಯಾಧೀಶರು ಯಾವ ರೀತಿಯಾಗಿ ಸೂಚನೆ ಕೊಡ್ತಾರೋ ಅದರಂತೆ SIT ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ತನಿಖೆ ಮಾಡುವಂತಹ ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ಒಂದು ಚಿನ್ನಯ್ಯ 183 ಅಡಿಯಲ್ಲಿ ಹೇಳಿಕೆ ಕೊಡುವಂತಹ ಸಂದರ್ಭದಲ್ಲಿ ಯಾರ್ಯಾರ ಹೆಸರುಗಳನ್ನ ಉಲ್ಲೇಖ ಮಾಡಿರ್ತಾನೆ, ಈ ಒಂದು ಷಡ್ಯಂತ್ರಕ್ಕೆ ಇಂತಿಂತಹ ವ್ಯಕ್ತಿಗಳು ಕಾರಣ ಅಂತ ಹೇಳಿ ಆತನ ಹೇಳಿರ್ತಾನೆ, ಅವರ ವಿರುದ್ಧ ಈಗ ತನಿಖೆ ಮಾಡೋದಕ್ಕೆ ನ್ಯಾಯಾಲಯ ಈ SIT ಅಧಿಕಾರಿಗಳಿಗೆ ಸೂಚನೆ ಕೊಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಈತನ ಹೇಳಿಕೆಯ ಒಂದು ಕಾಪಿಯನ್ನ SITಯ ಒಂದು ಪರ ಇರುವಂತಹ ವಕೀಲರಿಗೂ ಕೂಡ ರವಾನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು. ಹೀಗಾಗಿ ಇಷ್ಟು ದಿನಗಳ ಕಾಲ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಏನು ಟ್ವಿಸ್ಟ್ ಅಂಡ್ ಟರ್ನ್ಗಳು ನಡೀತಾ ಇತ್ತು ಅದರ ಒಂದು ಕ್ಲೈಮ್ಯಾಕ್ಸ್ ಹಂತ ಇವತ್ತು ಆಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆಗೆ ಮುತ್ತಪ್ಪ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಮಾಸ್ಕ್ಮ್ಯಾನ್ ಚಿನ್ನಯ್ಯನನ್ನ ಇವತ್ತು ಕೋರ್ಟ್ಗೆ ಹಾಜರು ಪಡಿಸಲಾಯಿತು. 183 ಅಡಿಯಲ್ಲಿ ಇವತ್ತು ತಾನು ಹೇಳಿಕೆಯನ್ನ ಜಡ್ಜ್ ಎದುರುಗಡೆ ದಾಖಲು ಮಾಡಿದ್ದಾನೆ. ಹೇಳಿಕೆಯನ್ನ ದಾಖಲು ಮಾಡುವ ಸಂದರ್ಭದಲ್ಲಿ ಮಾಸ್ಕ್ಮ್ಯಾನ್ ಹೇಳಿರುವಂತದ್ದು ಏನು, ಮುಂದೆ ಯಾವ ರೀತಿಯ ಪ್ರೊಸೀಜರ್ ಇರುತ್ತೆ, ಈ ಬಗ್ಗೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಇವತ್ತು ಬೆಳ್ತಂಗಡಿ ನ್ಯಾಯಾಲಯ